ಬೀದಿಯಲ್ಲಿ ಅಸ್ಥಿಪಂಜರ, ಫುಟ್ಬಾಲ್ ಮೈದಾನದಲ್ಲಿ ಮೋದಿ. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೆ, ಒಂದು ಕಡೆ ನಾವೆಲ್ಲ 5G, AI ಮತ್ತು ಡಿಜಿಟಲ್ ಇಂಡಿಯಾ ಬಗ್ಗೆ ಭಾಷಣ ಬಿಗಿಯೋದನ್ನು ಆಗಾಗ್ಗೆ ಕೇಳ್ತಾನೆ ಇರ್ತೀವಿ. 2025ರ ಇಂಟರ್ನೆಟ್ ಆ್ಯಂಡ್ ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ IAMAI ವರದಿಯ ಪ್ರಕಾರ ಭಾರತದಲ್ಲಿ ಇಂದು 958 ಮಿಲಿಯನ್ ಸಕ್ರಿಯ ಇಂಟರ್ನೆಟ್ ಬಳಕೆದಾರರಿದ್ದಾರೆ. ಇದರಲ್ಲಿ 57% ಜನ ಗ್ರಾಮೀಣ ಭಾಗದವರೇ ಆಗಿದ್ದಾರೆ. ಆದರೆ ಇದೇ ದೇಶದ ಇನ್ನೊಂದು ಮೂಲೆಯಲ್ಲಿ ಕೇವಲ 19,300 ರೂಪಾಯಿಗಾಗಿ ಒಬ್ಬ ಅಸಹಾಯಕ ಮುಗ್ಧ ವ್ಯಕ್ತಿ ತನ್ನ ಸ್ವಂತ ಅಕ್ಕನ ಅಸ್ಥಿಪಂಜರವನ್ನು ಹೊತ್ಕೊಂಡು ಬ್ಯಾಂಕಿಗೆ ಬರ್ತಾನೆ ಅಂದರೆ ನಾವೆಲ್ಲ ಎಲ್ಲಿಗೆ ಬಂದು ನಿಂತಿದ್ದೀವಿ ಯೋಚನೆ ಮಾಡಿ. ನಾವೇ ಓಟ್ ಹಾಕಿ ನಾವೇ ನಿರ್ಮಿಸಿರುವ ಈ ಆಡಳಿತ ಯಂತ್ರಕ್ಕೆ ನಿಜವಾಗಲೂ ಕರುಳು ಇದೆಯಾ, ಅಥವಾ ಅದು ಕೇವಲ ಕಾಗದದ ನಿಯಮಗಳಿಗೆ ಕೆಲಸ ಮಾಡುವ ಜಡ ಯಂತ್ರನ? ಇಂದು ನಾವು ಈ ಬೆಚ್ಚಿ ಬೀಳಿಸುವ ಘಟನೆಯ ಹಿಂದಿನ ಕರಾಳ ಸತ್ಯವನ್ನು, ನಮ್ಮ ಆಡಳಿತದ ಕೊಳೆತ ಮುಖವನ್ನು ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯ ದಾರ್ಷ್ಟ್ಯವನ್ನು ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಕೊನೆವರೆಗೂ ನೋಡಿ. ಇದು ಕೇವಲ ಜಿತು ಮುಂಡಾನ ಕಥೆಯಲ್ಲ, ನಾಳೆ ನಿಮ್ಮ ಮನೆಯ ಬಡವರಿಗೂ ಬರಬಹುದಾದ ದುರಂತ. ಬಡತನ, ನಿಯಮಗಳ ನಡುವಿನ ಸಂಘರ್ಷ. ಒಡಿಶಾದ ಕಿಯೋಂಜರ್ ಜಿಲ್ಲೆಯ ಪಟ್ನಾ ಬ್ಲ್ಯಾಕ್ ವ್ಯಾಪ್ತಿಯ ಡಯಾನಾಲಿ ಅನ್ನೋ ಕುಗ್ರಾಮ. ಅಲ್ಲಿನ 50 ವರ್ಷದ ಜಿತು ಮುಂಡಾ ಅನ್ನೋ ಅನಕ್ಷರಸ್ಥ ಬುಡಕಟ್ಟು ವ್ಯಕ್ತಿಯ ಕಥೆ ಇದು. ಆತನ ಅಕ್ಕ ಕಲಾರಾ ಮುಂಡಾ, ಈಕೆಗೆ 56 ವರ್ಷ. ತನ್ನ ಪತಿ ಹಾಗೂ ಮಗನನ್ನು ಕಳ್ಕೊಂಡು ಒಂಟಿಯಾಗಿದ್ಲು. ಆಕೆ ಕೂಡ ಜನವರಿ 26, 2026ರಂದು ತೀರ್ಕೊಂಡ್ಳು. ಬದುಕಿದ್ದಾಗ ಆಕೆ ಜಾನುವಾರುಗಳನ್ನು ಮಾರಿ 19,300 ರೂಪಾಯಿಗಳನ್ನು ಮಲಿಪೊಸಿ ಶಾಖೆಯ ಒಡಿಶಾ ಗ್ರಾಮೀಣ ಬ್ಯಾಂಕ್ನಲ್ಲಿ ಕೂಡಿಟ್ಟಿದ್ಲು. ಆ ಹಣವನ್ನು ಪಡೆಯಲು ಈ ಜಿತು ಮುಂಡಾ ಏಪ್ರಿಲ್ 27, 2026ರಂದು ಬ್ಯಾಂಕಿಗೆ ಹೋದ. ಬ್ಯಾಂಕ್ ಮ್ಯಾನೇಜರ್ ಆತನಿಗೆ ಹಣ ಕೊಡಲಿಕ್ಕೆ ನಿರಾಕರಿಸಿದ್ರು. ನಿನ್ನ ಅಕ್ಕ ಸತ್ತಿದ್ದಾಳೆ ಅನ್ನೋದಕ್ಕೆ ಡೆತ್ ಸರ್ಟಿಫಿಕೇಟ್ ಮತ್ತು ವಾರಸುದಾರರ ಪತ್ರ ತಗೊಂಡು ಬಾ ಅಂತ ಆಜ್ಞಾಪಿಸಿದ್ರು. ಸ್ನೇಹಿತರೆ, ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ ದೊಡ್ಡ ಸೂಕ್ಷ್ಮವಿದೆ. ಅಕ್ಷರಶಃ ಮುಗ್ಧನಾದ, ಕಾಗದ ಪತ್ರಗಳ ಭಾಷೆಯೇ ಗೊತ್ತಿಲ್ಲದ ಆ ಬುಡಕಟ್ಟು ಜೀವಕ್ಕೆ ಸರ್ಟಿಫಿಕೇಟ್ ಅಂದರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಆತನ ಮಾತಿನಲ್ಲಿ ಹೇಳೋದಾದರೆ, ಬ್ಯಾಂಕ್ನವರು ನನ್ನ ಮಾತು ಕೇಳಲಿಲ್ಲ, ಅಕೌಂಟ್ ಯಾರ ಹೆಸರಿನಲ್ಲಿದೆಯೋ ಅವರನ್ನೇ ಕರೆತನ್ನಿ ಅಂತ ಹಠ ಹಿಡಿದ್ರು. ಆತ ತನ್ನ ಅಕ್ಕ ಸತ್ತಿದ್ದಾಳೆ ಅಂತ ಎಷ್ಟೇ ಗೋಗರಿದ್ರು ಅವರು ಕೇಳಲಿಲ್ವಂತೆ. ಹತಾಶೆಯ ಕಟ್ಟ ಕಡೆಯ ಹಂತ ತಲುಪಿದ ಆ ತಮ್ಮ ಬೇರೆ ದಾರಿ ಕಾಣದೆ ತನ್ನ ಅಕ್ಕನ ಸಮಾಧಿ ಅಗೆದು ಆಕೆಯ ಅಸ್ಥಿಪಂಜರವನ್ನೇ ಚೀಲದಲ್ಲಿ ತುಂಬಿಕೊಂಡು 2.5 ಕಿಲೋಮೀಟರ್ ನಡ್ಕೊಂಡು ಬಂದು ಬ್ಯಾಂಕ್ ಮುಂದೆ ಸುರಿದ. ನೋಡಿ, ನನ್ನ ಅಕ್ಕ ಸತ್ತಿದ್ದಾಳೆ, ಅವಳ ಹಣ ಕೊಡಿ ಅಂತ ಕೇಳಿದಾಗ ಇಡೀ ವ್ಯವಸ್ಥೆ ಬೆಚ್ಚಿ ಬಿದ್ದಿತ್ತು. ಇದು ಆ ಮುಗ್ಧ ವ್ಯಕ್ತಿಯ ಹುಚ್ಚುತನವಲ್ಲ, ನಮ್ಮ ಸಮಾಜದ, ನಮ್ಮ ಆಡಳಿತದ ಮತ್ತು ಸಂವೇದನೆ ಸತ್ತ ಅಧಿಕಾರಿಗಳ ದಾರ್ಷ್ಟ್ಯಕ್ಕೆ ಸಿಕ್ಕ ಬಹುದೊಡ್ಡ ಪೆಟ್ಟು ಇದು. ಬ್ಯಾಂಕ್ ಅಧಿಕಾರಿಗಳ ದಾರ್ಷ್ಟ್ಯ ಮತ್ತು RBI ನಿಯಮಗಳ ವೈಫಲ್ಯ. ಸ್ನೇಹಿತರೆ, ಈ ವಿಡಿಯೋ ವೈರಲ್ ಆದ ತಕ್ಷಣ ಈ ಒಡಿಶಾ ಗ್ರಾಮೀಣ ಬ್ಯಾಂಕ್ನ ಮಾತೃ ಸಂಸ್ಥೆಯಾದ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ IOB ಏಪ್ರಿಲ್ 28ರಂದು ಒಂದು ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿತು. ಅವ್ರು ಹೇಳಿದ್ದೇನು ಗೊತ್ತಾ? ನಾವು ಖಾತೆದಾರನನ್ನ ಖುದ್ದಾಗಿ ಕರೆತನ್ನಿ ಅಂತ ಹೇಳಿಲ್ಲ. ಜಿತು ಮುಂಡಾ ಮಧ್ಯದ ಅಮಲಿನಲ್ಲಿದ್ದ. ನಮ್ಮ ಉದ್ದೇಶ ಕೇವಲ ಆ ಬುಡಕಟ್ಟು ಮಹಿಳೆಯ ಹಣವನ್ನು ರಕ್ಷಿಸುವುದಷ್ಟೇ ಆಗಿತ್ತು. ನಾವು ಕಿರುಕುಳ ನೀಡಿಲ್ಲ ಅಂತ ತಪ್ಪನ್ನ ಮುಚ್ಚಿಕೊಳ್ಳುವ ಕೆಲಸ ಮಾಡಿದ್ರು. ಇದೇ ಬ್ಯಾಂಕ್ ಮ್ಯಾನೇಜರ್ಗೆ ಮಾನವೀಯತೆ ಇದ್ದಿದ್ರೆ ಪಂಚಾಯತ್ ಮುಖಂಡರನ್ನೋ ಸ್ಥಳೀಯರನ್ನೋ ಕೇಳಿ ಸತ್ಯಾಸತ್ಯತೆ ಪರಿಶೀಲಿಸಬಹುದಿತ್ತು ತಾನೇ? ಇಲ್ಲ, ಅವರಿಗೆ ಕಾಗದದ ಮೇಲಿರುವ ನಿಯಮಗಳೇ ದೇವರು. ಇದೇ ಹೊತ್ತಿಗೆ ನಾವು ಭಾರತೀಯ ರಿಸರ್ವ್ ಬ್ಯಾಂಕ್ RBIನ ನಿಯಮಗಳನ್ನು ಒಮ್ಮೆ ನೋಡಲೇಬೇಕು. ಸೆಪ್ಟೆಂಬರ್ 26, 2025ರಂದು RBI ಹೊರಡಿಸಿದ ಮೃತ ಗ್ರಾಹಕರ ಕ್ಲೈಮ್ಗಳ ಇತ್ಯರ್ಥ ನಿರ್ದೇಶನಗಳು 2025, ಸೆಟ್ಲ್ಮೆಂಟ್ ಆಫ್ ಕ್ಲೈಮ್ಸ್ ಇನ್ ರೆಸ್ಪೆಕ್ಟ್ ಆಫ್ ಡಿಸೀಸ್ಡ್ ಕಸ್ಟಮರ್ಸ್ ಆಫ್ ಬ್ಯಾಂಕ್ಸ್ ಡೈರೆಕ್ಷನ್ 2025. ಇದು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ, ನಾಮಿನಿಲ್ಲದ ಖಾತೆಗಳಲ್ಲಿ 15 ಲಕ್ಷ ರೂಪಾಯಿವರೆಗಿನ ಮೊತ್ತವನ್ನು ಪಡೆಯಲು ಯಾವುದೇ ನ್ಯಾಯಾಲಯದ ಉತ್ತರಾಧಿಕಾರ ಪ್ರಮಾಣ ಪತ್ರ ಅಂದರೆ ಸಕ್ಸೆಷನ್ ಸರ್ಟಿಫಿಕೇಟ್ ಬೇಕಿಲ್ಲ.
ಕೇವಲ ಕ್ಲೈಮ್ ಫಾರ್ಮ್, ಡೆತ್ ಸರ್ಟಿಫಿಕೇಟ್ ಮತ್ತು ಇಂಡೆಮ್ನಿಟಿ ಬಾಂಡ್ ಕೊಟ್ಟು ಸರಳೀಕೃತ ಪ್ರಕ್ರಿಯೆ ಸಿಂಪ್ಲಿಫೈಡ್ ಪ್ರೊಸೀಜರ್ ಮೂಲಕ ಹಣ ನೀಡಬೇಕು. 15 ದಿನಗಳೊಳಗೆ ಹಣ ನೀಡದಿದ್ರೆ ಬ್ಯಾಂಕ್ ದಂಡ ಕಟ್ಟಬೇಕು ಅಂತ. ಇಲ್ಲಿ ಕ್ಲೈಮ್ ಮೊತ್ತ ಇದ್ದದ್ದು ಕೇವಲ 19,300 ರೂಪಾಯಿ. ಬ್ಯಾಂಕ್ ಮ್ಯಾನೇಜರ್ ಈ ಸರಳೀಕೃತ ಪ್ರಕ್ರಿಯೆಯ ಬಗ್ಗೆ ಆತನಿಗೆ ಸರಿಯಾಗಿ ಮಾರ್ಗದರ್ಶನ ನೀಡಬಹುದಿತ್ತಲ್ವೇ? ಒಬ್ಬ ಅನಕ್ಷರಸ್ಥನಿಗೆ ಆ ಡೆತ್ ಸರ್ಟಿಫಿಕೇಟ್ ತರಲಿಕ್ಕೆ ದಾರಿ ತೋರಿಸಬಹುದಿತ್ತಲ್ವೇ? ಮಾನವೀಯತೆ ಇಲ್ಲದ ನಿಯಮಗಳು ಕೇವಲ ಬಡವರನ್ನ ಶೋಷಣೆ ಮಾಡುವ ಅಸ್ತ್ರಗಳಾಗ್ತವೆ ಅನ್ನೋದಕ್ಕೆ ಈ ಬ್ಯಾಂಕ್ ಅಧಿಕಾರಿಗಳೇ ಸಾಕ್ಷಿ. ಎಚ್ಚೆತ್ತುಕೊಳ್ಳಲು ಅಸ್ಥಿಪಂಜರವೇ ಬೇಕಿತ್ತೆ? ಸ್ನೇಹಿತರೆ, ಈ ಕಥೆಯ ಅತ್ಯಂತ ದೊಡ್ಡ ವಿಪರ್ಯಾಸ ಅಥವಾ ಆಘಾತಕಾರಿ ಟ್ವಿಸ್ಟ್ ಶುರುವಾಗೋದೇ ಇಲ್ಲಿ. ಜಿತು ಮುಂಡಾ ಅಸ್ಥಿಪಂಜರ ಹೊತ್ತು ತಂದ ದೃಶ್ಯ ಇಡೀ ದೇಶಾದ್ಯಂತ ವೈರಲ್ ಆಯಿತು. ತಕ್ಷಣ ಒಡಿಶಾದ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಅವರು ಇದರ ತನಿಖೆಗೆ ಉತ್ತರ ಕಂದಾಯ ವಿಭಾಗೀಯ ಆಯುಕ್ತರಿಗೆ ನಾರ್ದರ್ನ್ RDC ಅವರಿಗೆ ಆದೇಶ ನೀಡಿದರು. ಆಮೇಲೆ ಏನಾಯ್ತು ಗೊತ್ತಾ? ನಮ್ಮ ಜಡ ಆಡಳಿತ ಯಂತ್ರ ರಾತ್ರೋರಾತ್ರಿ ಮ್ಯಾಜಿಕ್ ಮಾಡ್ತು ನೋಡಿ. ಯಾವ ಡೆತ್ ಸರ್ಟಿಫಿಕೇಟ್ ತರಲಿಕ್ಕೆ ಜಿತು ಮುಂಡಾ ದಿನಗಟ್ಟಲೆ ಅಲೆದಾಡಿದ್ದನೋ ಅದೇ ಡೆತ್ ಸರ್ಟಿಫಿಕೇಟ್ ಕೇವಲ ಒಂದೇ ದಿನದಲ್ಲಿ ಅಂದರೆ ಏಪ್ರಿಲ್ 28ರಂದೇ ರೆಡಿ ಆಯಿತು. BDO ಮತ್ತು ತಹಶೀಲ್ದಾರ್ ಖುದ್ದಾಗಿ ನಿಂತು ವೈದ್ಯಾಧಿಕಾರಿಗಳನ್ನು ನಿಯೋಜಿಸಿ ಡೆತ್ ಮತ್ತು ಲೀಗಲ್ ಹೈರ್ ಸರ್ಟಿಫಿಕೇಟ್ ಮಾಡಿಕೊಟ್ರು ನೋಡಿ. ಯಾವ ಬ್ಯಾಂಕ್ ಅಧಿಕಾರಿಗಳು ನಿಯಮಗಳ ಬಗ್ಗೆ ಮಾತಾಡ್ತಿದ್ರೋ ಅವರೇ ಖುದ್ದಾಗಿ ಆತನ ಮನೆಗೆ ಹೋಗಿ 19,402 ರೂಪಾಯಿಗಳನ್ನು ಅಂದರೆ ಬಡ್ಡಿ ಸೇರಿಸಿ ಆತನ ಕೈಗಿಟ್ರು. ಅಷ್ಟೇ ಅಲ್ಲ ಸ್ನೇಹಿತರೆ, CM ಕಚೇರಿಯ ಮಧ್ಯಪ್ರವೇಶದಿಂದ ಜಿಲ್ಲಾ ರೆಡ್ ಕ್ರಾಸ್ ನಿಧಿಯಿಂದ ತಕ್ಷಣವೇ 30,000 ರೂಪಾಯಿಗಳ ಆರ್ಥಿಕ ನೆರವನ್ನು ಜಿತು ಮುಂಡಾನಿಗೆ ನೀಡಲಾಯಿತು. ಯುವಜನರೇ, ನಾನಿಲ್ಲಿ ಕೇಳ್ತಿರೋ ಪ್ರಶ್ನೆ ಇಷ್ಟೇ: ಅಲೆದಾಡಿದ್ರೂ ಕರಗದಿದ್ದ ಈ ಅಧಿಕಾರಿಗಳ ಕರುಳು ಕ್ಯಾಮರಾಗಳ ಮುಂದೆ ಬೆತ್ತಲಾದಾಗ ಮಾತ್ರ ಕರಗ್ತದೆಯಾ? ನಮ್ಮ ಆಡಳಿತ ಯಂತ್ರ ತನ್ನ ಕೆಲಸ ಮಾಡಲಿಕ್ಕೆ ಬಡವನೊಬ್ಬನ ಹಕ್ಕನ್ನು ನೀಡಲು ಸತ್ತವರ ಅಸ್ಥಿಪಂಜರವೇ ಬೇಕಿತ್ತಾ? ಸಾರ್ವಜನಿಕವಾಗಿ ಅವಮಾನವಾದಾಗ, ಪಬ್ಲಿಕ್ ಶೇಮಿಂಗ್ ಆದಾಗ ಮಾತ್ರ ಈ ವ್ಯವಸ್ಥೆ ಎಚ್ಚೆತ್ತುಕೊಳ್ಳೋದಾದರೆ ಆಡಳಿತಕ್ಕೂ ಮತ್ತು ಸರ್ಕಸ್ಸಿಗೂ ಏನು ವ್ಯತ್ಯಾಸ ಸ್ನೇಹಿತರೆ? ಏನು ವ್ಯತ್ಯಾಸ? ಇದನ್ನು ಕೇವಲ ಒಬ್ಬ ಬ್ಯಾಂಕ್ ಮ್ಯಾನೇಜರ್ನ ತಪ್ಪು ಅಂತ ಸುಮ್ಮನಾಗುವ ಹಾಗಿಲ್ಲ. ಇದು ನಮ್ಮ ವ್ಯವಸ್ಥೆಯ ಸ್ಟ್ರಕ್ಚರಲ್ ಡಿಕೇ, ಅಂದರೆ ರಚನಾತ್ಮಕ ಕುಸಿತ. ಪ್ರಸಿದ್ಧ ಸಂಶೋಧನಾ ಪತ್ರಿಕೆ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ವೀಕ್ಲಿ EPW ಯಲ್ಲಿ ಮೇ 17, 2025ರಂದು ಸುಪ್ರಿಯಾ ರಂಜನ್ ಮತ್ತು ಪಂಕಜ್ ಕುಮಾರ್ ಅವರು ಬರೆದ ಡಿಬೇಟಿಂಗ್ ಬ್ಯೂರೋಕ್ರಾಟಿಕ್ ಅಪತಿ, ಇನ್ಸ್ಟಿಟ್ಯೂಷನಲ್ ಡಿಕೇ ಅಂಡ್ IAS ಸ್ಟೋರಿ ಇನ್ ಇಂಡಿಯಾ ಅನ್ನೋ ವರದಿ ಇದೇ ವಿಚಾರವನ್ನು ಬೊಟ್ಟು ಮಾಡುತ್ತೆ. ಈ ವರದಿಯ ಪ್ರಕಾರ ನಮ್ಮ ಅಧಿಕಾರಿಗಳು ಇಂದಿಗೂ ಬ್ರಿಟಿಷರ ಕಾಲದ ವಸಾಹತುಶಾಹಿ ಪರಂಪರೆಯ ಅಂದರೆ ಕೊಲೋನಿಯಲ್ ಲೆಗಸಿ ನಿಯಂತ್ರಣ ಆಧಾರಿತ ಮನಸ್ಥಿತಿಯಲ್ಲಿದ್ದಾರೆ. ಜಾತಿ ಪ್ರಭಾವ ಮತ್ತು ಪೋಷಕ ಜಾಲಗಳ ಅಂದರೆ ಕ್ಯಾಸ್ಟ್ ಪ್ಯಾಟ್ರನೇಜ್ ನೆಟ್ವರ್ಕ್ಸ್ ಸಹಾಯವಿದ್ದವರಿಗೆ ಮಾತ್ರ ಈ ಆಡಳಿತ ಒಲಿಯುತ್ತೆ. ಜಿತು ಮುಂಡಾನಂತಹ ಕಟ್ಟ ಕಡೆಯ ಮನುಷ್ಯನ ಬಗ್ಗೆ ಇವರಿಗೆ ಸಹಾನುಭೂತಿಯೇ ಇಲ್ಲ. ಇದರ ನಡುವೆ ಒಡಿಶಾ ಸರ್ಕಾರವೇ ಒಡಿಶಾ ದೃಷ್ಟಿಕೋನ 2036 ಮತ್ತು 2047 ಒಡಿಶಾ ವಿಷನ್ 2036 ಆ್ಯಂಡ್ 2047 ಅಂತ ದೊಡ್ಡ ಕನಸು ಬಿತ್ತಿದೆ. ತಂತ್ರಜ್ಞಾನ ನಾಯಕತ್ವ, ಟೆಕ್ನಾಲಜಿ ಲೀಡರ್ಶಿಪ್ ಮತ್ತು ಬುಡಕಟ್ಟು ಸಬಲೀಕರಣ ಅಂತ ದೊಡ್ಡ ಡಾಕ್ಯುಮೆಂಟ್ ರೆಡಿ ಮಾಡಿದೆ. ಆದರೆ ವಾಸ್ತವದಲ್ಲಿ ಡಿಜಿಟಲ್ ಇಂಡಿಯಾ ಹೆಸರಿನಲ್ಲಿ ಗ್ರಾಮಗಳಲ್ಲಿ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಥವಾ ಬ್ಯಾಂಕಿಂಗ್ ಮಿತ್ರ ಅಂತ ಬಿಟ್ಟಿದ್ದಾರೆ. ಆದರೆ ಸರ್ವರ್ ಪ್ರಾಬ್ಲಮ್, ಬಯೋಮೆಟ್ರಿಕ್ ಫೇಲ್ಯೂರ್ಗಳಿಂದಾಗಿ ಈ ಬುಡಕಟ್ಟುಗಳ ಹಳ್ಳಿಗಳಲ್ಲಿ ಈ ಸಿಸ್ಟಮ್ ಸಂಪೂರ್ಣ ಫ್ಲಾಪ್ ಆಗಿದೆ. 958 ಮಿಲಿಯನ್ ಇಂಟರ್ನೆಟ್ ಯೂಸರ್ಸ್ ಇದ್ರೂ ಆನ್ಲೈನ್ನಲ್ಲಿ ಅರ್ಜಿ ಹಾಕಿ ಡೆತ್ ಸರ್ಟಿಫಿಕೇಟ್ ಪಡೆಯುವ ಜ್ಞಾನ ಈ ಬಡವರಿಗಿಲ್ಲ. ತಳಮಟ್ಟದ ವಾಸ್ತವಕ್ಕೂ ಮೇಲ್ಮಟ್ಟದ ನಾಯಕರ ಭಾಷಣಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಸ್ನೇಹಿತರೆ, ಬ್ಯಾಂಕ್ ನಿಯಮಗಳ ಪ್ರಕಾರ ನಡೆದಿದೆ ಅಂತ ಸಮರ್ಥಿಸಿಕೊಳ್ಬಹುದು, ಆದರೆ ಮಾನವೀಯತೆ ಇಲ್ಲದ ನಿಯಮಗಳು ಕೇವಲ ಬಡವರನ್ನ ಕೊಲ್ಲುವ, ಶೋಷಿಸುವ ಅಸ್ತ್ರಗಳಾಗ್ತವೆ. ಭಾಷೆ ಬಾರದ, ಅಕ್ಷರ ಬಾರದ ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ, ಅವರದ್ದೇ ಆಡು ಭಾಷೆಯಲ್ಲಿ ವ್ಯವಹರಿಸುವ ಸೌಜನ್ಯವನ್ನು ನಾವು ಬೆಳೆಸಿಕೊಳ್ಬೇಕಿದೆ. ಜಿತು ಮುಂಡಾ ಆ ದಿನ ಕೇವಲ ತನ್ನ ಅಕ್ಕನ ಅಸ್ಥಿಪಂಜರವನ್ನು ಹೊತ್ತು ತರಲಿಲ್ಲ, ಬದಲಾಗಿ ನಮ್ಮ ಕೊಳೆತ, ಸಂವೇದನಾಹೀನ, ಬಡವರನ್ನ ಕೀಳಾಗಿ ಕಾಣುವ ಈ ಇಡೀ ಸರ್ಕಾರಿ ಮತ್ತು ಆಡಳಿತ ವ್ಯವಸ್ಥೆಯ ಅಸ್ಥಿಪಂಜರವನ್ನು ಹೊತ್ತು ತಂದು ನಮ್ಮೆಲ್ಲರ ಮುಖಕ್ಕೆ ಎಸೆದಿದ್ದಾನೆ.
ನಮಗೆ ಕೇವಲ ಅಂಕಿಅಂಶಗಳನ್ನು ತೋರಿಸುವ ಸ್ಮಾರ್ಟ್ ಆಡಳಿತ ಬೇಕಿಲ್ಲ, ಬದಲಾಗಿ ಮನುಷ್ಯನ ಜೀವಕ್ಕೆ ಮತ್ತು ಭಾವನೆಗಳಿಗೆ ಬೆಲೆ ಕೊಡುವ ಹೃದಯವಿರುವ ವ್ಯವಸ್ಥೆ ಬೇಕಿದೆ. ಆಸ್ಪತ್ರೆಯಲ್ಲಿ ಯಾರಾದರೂ ಸತ್ರೆ ಆ ಡೆತ್ ರಿಪೋರ್ಟ್ ಆಟೋಮ್ಯಾಟಿಕ್ ಆಗಿ ಆತನ ಆಧಾರ್ ಮತ್ತು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗುವಂತಹ API ಇಂಟಿಗ್ರೇಷನ್ ತಂತ್ರಜ್ಞಾನ ನಮಗೆ ಬೇಕಿದೆ. ಕಾಗದ ಪತ್ರಗಳಿಗಾಗಿ ಬಡವನನ್ನು ಅಲಿಸುವ ವಸಾಹತುಶಾಹಿ ಆಡಳಿತ ಅಂತ್ಯವಾಗಬೇಕಿದೆ, ಇಲ್ಲಿಗೆ ಕೊನೆಯಾಗಬೇಕಿದೆ. ಸ್ನೇಹಿತರೆ, ಕಡೆಯದಾಗಿ ಒಂದು ವೈರುಧ್ಯದ ಈ ದೇಶಕ್ಕೆ ಬಡಿದಿರುವ ದುರಂತದ ಕಥೆಯನ್ನು ಹೇಳಿ ಈ ಎಪಿಸೋಡನ್ನು ಮುಗಿಸ್ತೇನೆ. ಒರಿಸ್ಸಾದಲ್ಲಿ ಈ ನೋವಿನ ಘಟನೆ ಮಾಯುವ ಮುನ್ನವೇ ನಮ್ಮ ಪ್ರಧಾನಿ ಮೋದಿ ಸಾಹೇಬರು ಫುಟ್ಬಾಲ್ ಮೈದಾನದಲ್ಲಿ ಪುಟ್ಟ ಆಟಗಾರರ ನಡುವೆ ನಾಟಕೀಯವಾಗಿ ಫುಟ್ಬಾಲ್ ಅನ್ನ ಗೋಲ್ ಪೆಟ್ಟಿಗೆಗೆ ಒದೆಯುತ್ತಾ ಕೈತಟ್ಟಿ ಚಪ್ಪಾಳೆ ತಟ್ಟುತ್ತಿದ್ದ ಮೋದಿಯವರ ವಿಡಿಯೋ ಕ್ಲಿಪ್ಪಿಂಗ್ಗಳು ನಿನ್ನೆಯಿಂದ ಓಡಾಡುತ್ತಾ ವಿಶ್ವಗುರು, ಸ್ಮಾರ್ಟ್ ಸಿಟಿ, ಡಿಜಿಟಲ್ ಇಂಡಿಯಾ ಅಂತ ಮೊಬೈಲ್ ಸ್ಕ್ರೀನ್ಗಳ ಮೇಲೆ ಸ್ಕ್ರಾಲ್ ಆಗ್ತಾ ಫುಟ್ಬಾಲ್ ಜರ್ಸಿಯಲ್ಲಿ ಕಂಗೊಳಿಸ್ತಿದ್ರು. ಇದು ಫೋಟೋಶೂಟ್ ಬೇರೆ ಆಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸಿಕ್ಕಿಂ ಅನ್ನೋ ಭಾರತದ ಭಾಗವೇ ಆದ ದೇಶದಲ್ಲಿ ಎಂಜಾಯ್ ಮಾಡ್ತಿರುವ ಮೋದಿಯವರಿಗೆ ಒರಿಸ್ಸಾದಲ್ಲಿ ಜರುಗಿದ ಈ ಘಟನೆಯ ಬಗ್ಗೆ ಅರಿವೇ ಇರಲಿಲ್ವೇ? ಕನಿಷ್ಠ ಮಟ್ಟದ ಮಾನವೀಯತೆಯನ್ನು ಅವರು ತೋರಿಸ್ಬೇಕಾಗಿತ್ತಲ್ವಾ? ಒಂದು ಟ್ವೀಟ್ ಅನ್ನಾದರೂ ಮಾಡ್ಬೋದಿತ್ತಲ್ವಾ? ಯುವಜನರೇ, ಈ ವ್ಯವಸ್ಥೆ ಬದಲಾಗಬೇಕಾದ್ರೆ ನಾವು ಕೇವಲ ತಂತ್ರಜ್ಞಾನದ ಹಿಂದೆ, ಜನಪ್ರಿಯತೆಯ ಹಿಂದೆ, ಸುಳ್ಳುಗಳ ಹಿಂದೆ ಓಡಿದ್ರೆ ಸಾಲದು. ಮನುಷ್ಯತ್ವದ ಕಡೆಗೂ ಒಮ್ಮೆ ತಿರುಗಿ ನೋಡಬೇಕು. ಸ್ನೇಹಿತರೆ, ಇಂಥ ಘಟನೆ ಮಧ್ಯೆ ಕೂಡ ಮೋದಿ ಸಾಹೇಬ್ರನ್ನ ಇಳುತ್ತಂದ್ಯಲ್ಲಪ್ಪ ಅಂತ ಕಮೆಂಟ್ ಮಾಡಬೇಡಿ. ಯಾಕೆ ಗೊತ್ತಾ? ಮೋದಿ ಸಾಹೇಬರು ನಮ್ಮ ದೇಶದ ಪ್ರಧಾನಿ. ಒಬ್ಬ ಪ್ರಧಾನಿಯಾದಂಥ ವ್ಯಕ್ತಿ ಇಂಥ ಸಮಯದಲ್ಲಿ ತನ್ನ ಬದ್ಧತೆಯನ್ನು ಪ್ರದರ್ಶಿಸಬೇಕಿದೆ. ಅದಕ್ಕಾಗಿ ಮಾತ್ರ ಅವರ ಹೆಸರನ್ನ ಇಲ್ಲಿ ತಂದಿದ್ದೀವಿ. ಯಾಕೆ ಗೊತ್ತಾ? ಇಂಥ ಕರುಳು ಹಿಂಡುವ ಘಟನೆ ನಮ್ಮ ದೇಶದಲ್ಲೇ ನಡೀತಿರುವಾಗ ಮತ್ತೆಲ್ಲೋ ಒಂದು ಕಡೆ ವಿಡಿಯೋ ಶೂಟ್ಗಾಗಿ ಫುಟ್ಬಾಲ್ ಆಡೋದಿದೆಯಲ್ಲ, ಅದು ಇಲ್ಲಿನ ಮನುಷ್ಯತ್ವವೇ ಸತ್ತು ಹೋಗಿದೆ ಅನ್ನೋದಕ್ಕೆ ನಿಜವಾದ ತಾಜಾ ಉದಾಹರಣೆ. ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಪ್ರತಿಯೊಬ್ಬ ಅಧಿಕಾರಿಗೂ ತಲುಪುವಂತೆ ಶೇರ್ ಮಾಡಿ. ಸಿಸ್ಟಮ್ ಬದಲಾಗುವವರೆಗೆ ನಮ್ಮ ಪ್ರಶ್ನೆಗಳು ನಿಲ್ಲದಿರಲಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.